ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಾವಣ್ಯ. ನಾನಿವತ್ತು ಮನೆಯಲ್ಲೇ ಸಾಂಬಾರು ಪೌಡ್ರನ್ನ ಯಾವ ರೀತಿ ಮಾಡ್ಕೊಳೋದು ಮತ್ತು ಖಾರದ ಪೌಡ್ರನ್ನು ಕೂಡ ಯಾವ ರೀತಿ ಮಾಡ್ಕೊಳೋದು ಮತ್ತು ಮಟನ್ ಸಾಂಬಾರು ಪೌಡ್ರನ್ನ ಯಾವ ರೀತಿ ಮಾಡ್ಕೊಳೋದು ಅಂತ ಮೂರನ್ನು ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸಾಂಬಾರು ಪೌಡ್ರನ್ನ ಒಬ್ಬೊಬ್ಬರು ಕೂಡ ಒಂದೊಂದು ರೀತಿ ಮಾಡ್ತಾರೆ. ನಾವು ಯಾವ ರೀತಿ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾವು ಧನಿಯಾಗಳನ್ನು ತಗೊಂಡು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ತಾ ಇದ್ದೀವಿ. ಮೆಣಸಿನ್ಕಾಯಿನೂ ಅಷ್ಟೇ ಬಿಸಿಲಿನಲ್ಲಿ ಹಾಕಿ ಚೆನ್ನಾಗಿ ಒಣಗಿಸ್ತಾ ಇದ್ದೀನಿ. ನಾನಿಲ್ಲಿ 2 kg ಖಾರ ಮೆಣಸಿನ್ಕಾಯಿ, 1 kg ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಕರಿಬೇವು ಅಷ್ಟೇ ಕರಿಬೇವು ತೊಗೊಂಡಿದ್ದೀನಿ, ಒಂದು 3 ಮುಷ್ಟಿಯಷ್ಟು ತೊಗೊಂಡಿದ್ದೀನಿ. ಇದಿಷ್ಟನ್ನು ತೊಗೊಂಡು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ತಾ ಇದ್ದೀನಿ. ಮೆಣಸಿನ್ಕಾಯಿ ಒಣಗಿಸ್ಬಿಟ್ಟು ನಾವು ತೊಟ್ಟನ್ನು ತೆಗಿತಾ ಇದ್ದೀವಿ. ತೊಟ್ಟನ್ನು ತೆಗಿಲಿಲ್ಲ ಅಂತ ಅಂದರೆ ಬೇಗನೆ ಖಾರದ ಪೌಡ್ರು ಮಾಲೆಗಟ್ಟುತ್ತೆ. ಅದಕ್ಕೋಸ್ಕರ ಧನಿಯಾನೂ ಅಷ್ಟೇ ತುಂಬ ಚೆನ್ನಾಗಿ ಬಿಸಿಲಲ್ಲಿ ಒಣಗಿದೆ. ಈಗ ಧನಿಯಾಗಳನ್ನು ಕ್ಲೀನ್ ಮಾಡ್ಕೊಳ್ಳೋಣ. ಧನಿಯಾದಲ್ಲಿ ತುಂಬಾ ಕಲ್ಲಿರುತ್ತೆ. ಈ ರೀತಿ ಮರದಲ್ಲಿ ಕ್ಲೀನ್ ಮಾಡ್ಕೊಳೋದ್ರಿಂದ ಕಲ್ಲುಗಳೆಲ್ಲ ಹಿಂದೆ ಹಾಗೇ ಉಳಿಯುತ್ತೆ. ತೋರಿಸ್ತೀನಿ ರೀ ಒಂದು ನಿಮಿಷ ಎಷ್ಟು ಕಲ್ಲುಗಳಿದೆ ಧನಿಯಾಗಳಲ್ಲಿ ಅಂತ. ಈ ರೀತಿ ನಿಮಗೆ ಕ್ಲೀನ್ ಮಾಡೋಕ್ಕೆ ಬರಲಿಲ್ಲ ಅಂತ ಅಂದರೆ ನಾವು ಪೌಡ್ರು ಮಾಡಿಸ್ಕೊಂಬರಕ್ಕೆ ಹೋಗ್ತೀವಲ್ವ, ಆ ಟೈಮಲ್ಲಿ ಇದನ್ನು ಕ್ಲೀನ್ ಮಾಡಿಸ್ಕೊಂಡು ಮಿಲ್ ಮಾಡಿಸ್ಕೊಂಬರ್ಬೋದು. ಆದರೆ ನಾವು ಧನಿಯಾಗಳನ್ನು ಸಪ್ರೇಟಾಗಿ ತೊಗೊಂಡು ಹೋಗಬೇಕು. ನಾವು ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲ ಮಿಕ್ಸ್ ಮಾಡೋಕ್ಕೂ ಮುಂಚೆ ಇದನ್ನು ಸಪ್ರೇಟಾಗಿ ತೊಗೊಂಡೋಗ್ಬೇಕು. ನೋಡ್ತಾ ಇದ್ದೀರಲ್ವ ಎಷ್ಟು ಕಲ್ಲುಗಳಿದೆ ಅಂತ. ಈ ರೀತಿ ಕ್ಲೀನ್ ಮಾಡಿ ಪೌಡ್ರ್ ಮಾಡಿಸ್ಬೇಕಾಗುತ್ತೆ. ಇದಿಷ್ಟು ಕ್ಲೀನ್ ಮಾಡಾದಮೇಲೆ ಇದನ್ನೆಲ್ಲ ಹುರ್ಕೊಳಕ್ಕೆ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವಿಲ್ಲಿ ಧನಿಯಾನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀವಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಒಂದೇ ಸಲ ಹಾಕ್ಕೊಂಡು ಫ್ರೈ ಮಾಡೋಕ್ಕೆ ಹೋದರೆ ನೀಟಾಗಿ ಫ್ರೈ ಆಗೋದಿಲ್ಲ. ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಒಂದು ಪೇಪರ್ ಮೇಲೋ ಇಲ್ಲ ಒಂದು ಚಾಪೆ ಮೇಲೋ ಆ ಧನಿಯಾಗಳನ್ನೆಲ್ಲ ಹಾಗೆಯೇ ಬಿಟ್ಬಿಡಬೇಕು. ಏಕೆ ಅಂದರೆ ಅದು ತುಂಬಾ ಬಿಸಿ ಇರುತ್ತಲ್ವ, ಅದೆಲ್ಲ ತಣ್ಣಗಾಗಲಿ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ನಂತರ ನಾವಿಲ್ಲಿ ಮೆಣಸಿನ್ಕಾಯಿನೂ ಕೂಡ ಇದೇ ರೀತಿ ಫ್ರೈ ಮಾಡ್ತಾಯಿದ್ದೀವಿ. ಮೆಣಸಿನ್ಕಾಯಿನ ಒಂದು ಸ್ವಲ್ಪ ಕಡಿಮೆ ಉರಿನಲ್ಲೇ ಫ್ರೈ ಮಾಡಬೇಕು, ಇಲ್ಲಾಂದರೆ ಬೇಗನೆ ಅದು ಸೀದೋಗ್ಬಿಡುತ್ತೆ. ಹಾಗಾಗಿ ಈಗ ಬ್ಯಾಡಗಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಮಾಡಿ ಆಯಿತು. ನಂತರ ಈಗ ಖಾರದ ಮೆಣಸಿನ್ಕಾಯಿನೂ ಕೂಡ ಫ್ರೈ ಮಾಡ್ಕೊಂಡು ಎಲ್ಲನೂ ಒಂದೇ ಟಬ್ಬಿಗೆ ಹಾಕೋತಾ ಇದ್ದೀವಿ. ಲಾಸ್ಟಿಗೆ ಕರಿಬೇವು ಕೂಡ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀವಿ. ನಾವೇನು ಧನಿಯಾನ ಫ್ರೈ ಮಾಡ್ಕೊಂಡಿದ್ವಿ ಅದನ್ನು ಈ ರೀತಿ ಆರಕ್ಕೆ ಹಾಕ್ಬಿಡೋಣ. ಬಿಸಿಲಿದ್ರೆ ನೀವು ಬಿಸಿಲಿಗೆ ಹಾಕಿದ್ರೇ ಒಳ್ಳೆಯದೇ. ಈ ರೀತಿ ಮೆಣಸಿನ್ಕಾಯಿನೂ ಕೂಡ ಟಬ್ಬಿಗೆ ಹಾಕ್ಕೊಂಡಿದ್ವಿ ಎಲ್ಲನೂ ಫ್ರೈ ಮಾಡಿಕೊಂಡು, ಅದನ್ನು ಕೂಡ ಒಂದು ಪೇಪರ್ ಮೇಲೇನೋ ಇಲ್ಲ ಒಂದು ಚಾಪೆ ಮೇಲೇನೋ ಹಾಕ್ಕೊಂಬಿಟ್ಟು ಈ ರೀತಿ ಬಿಸಿಲಲ್ಲೇ ಬೇಕಾದರೆ ಒಣಗಿಸಿದ್ರೂ ಓಕೆ, ಇಲ್ಲ ಬಿಸಿಲಿಲ್ಲ ಅಂದ್ರೂ ಓಕೆ, ತೊಂದರೆ ಇಲ್ಲ. ಇದಿಷ್ಟು ಆರ್ಕೊಳ್ಳೋ ಅಷ್ಟರೊಳಗೆ ಬೇಳೆನ ಫ್ರೈ ಮಾಡ್ಕೊಂಬಿಡೋಣ. ನಾನಿಲ್ಲಿ ಕಾಫಿ ಲೋಟ ಏನಿರುತ್ತೆ ಅದರಲ್ಲಿ 1 ಲೋಟದಷ್ಟು ತೊಗರಿಬೇಳೆನ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕೊಳ್ಳೋಣ. ನಂತರ ಅದೇ ಲೋಟದಲ್ಲಿ ಕಡಲೆಬೇಳೆನ ಹಾಕೋತಾ ಇದ್ದೀನಿ. 1 ಲೋಟದಷ್ಟು ಕಡಲೆಬೇಳೆನೂ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ಅದನ್ನು ಅಷ್ಟೇ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡಬೇಕು. ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡಲಿಲ್ಲ ಅಂತ ಅಂದರೆ ಮೇಲ್ಗಡೆ ಎಲ್ಲ ಹಾಗೆಯೇ ಕಪ್ಪುಗಾಗಿ ಹೋಗ್ಬಿಡುತ್ತೆ, ಒಳಗಡೆ ಇನ್ನೂ ನೀಟಾಗಿ ಫ್ರೈ ಆಗಿರೋದಿಲ್ಲ. ಹಾಗಾಗಿ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ನಂತರ ಅದೇ ಲೋಟದಲ್ಲಿ ನಾನು 1 ಲೋಟ ಉದ್ದಿನಬೇಳೆನ ತೊಗೊಂಡಿದ್ದೀನಿ. ಉದ್ದಿನಬೇಳೆನೂ ಅಷ್ಟೇ ನೀಟಾಗಿ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಹಾಕೋಣ. ನಂತರ ಅದೇ ಲೋಟದಲ್ಲಿ 1 ಲೋಟ ಹೆಸರು ಬೇಳೆನ ತೊಗೊಂಡಿದ್ದೀನಿ. ಹೆಸರು ಬೇಳೆ ಕೆಲವರು ಹೆಸರು ಕಾಳನ್ನು ಯೂಸ್ ಮಾಡ್ತಾರೆ, ನಾನಿಲ್ಲಿ ಹೆಸರು ಬೇಳೆನೇ ತೊಗೊಂಡಿದ್ದೀನಿ. ಹೆಸರು ಬೇಳೆನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದನ್ನು ಒಂದು ಪಾತ್ರೆಗೆ ಹಾಕೊಳ್ಳೋಣ. ಮತ್ತು ಅದೇ ಲೋಟದಲ್ಲಿ ಅರ್ಧ ಲೋಟ ಸಾಸಿವೆ ತೊಗೊಂಡಿದ್ದೀನಿ. ಸಾಸಿವೆನ ಜಾಸ್ತಿ ಹಾಕಿದರೆ ಕಹಿ ಬರುತ್ತೆ, ಹಾಗಾಗಿ ಅರ್ಧ ಲೋಟನ ತೊಗೊಂಡಿದ್ದೀನಿ. ಇದು ಬೇಗನೆ ಫ್ರೈ ಆಗುತ್ತೆ. ನಂತರ ನಾನಿಲ್ಲಿ ಅರ್ಧ ಲೋಟ ಜೀರಿಗೆ ತೊಗೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ಬೇಗನೆ ಫ್ರೈ ಆಗುತ್ತೆ. ನಾನಿವಾಗ ಏನು ತೋರಿಸ್ತಾ ಇದ್ದೀನಿ ಅದೇ ಕ್ವಾಂಟಿಟಿನಲ್ಲಿ ನೀವು ಇದನ್ನು ಆ್ಯಡ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಪೌಡ್ರು. ಇದನ್ನು ಕೂಡ ನೀಟಾಗಿ ಫ್ರೈ ಮಾಡಿಕೊಂಡು ಒಂದು ಪಾತ್ರೆಗೆ ಶಿಫ್ಟ್ ಮಾಡೋಣ. ನಂತರ ಅರ್ಧ ಲೋಟ ಮೆಣಸನ್ನು ತಗೊಂಡಿದ್ದೀನಿ, ಕಾಳು ಮೆಣಸು. ಇದನ್ನು ಅಷ್ಟೇ ನೀಟಾಗಿ ಫ್ರೈ ಮಾಡಿ ಚೆನ್ನಾಗಿ ಕಡಿಮೆ ಫ್ಲೇಮ್ನಲ್ಲೇ ಫ್ರೈ ಮಾಡಿ, ಬೇಗನೆ ಫ್ರೈ ಆಗುತ್ತೆ. ನಂತರ ಅದೇ ಲೋಟದಲ್ಲಿ ಅರ್ಧ ಗ್ಲಾಸು ಗಸಗಸೆನೇ ತೊಗೊಂಡಿದ್ದೀನಿ.
ಗಸಗಸೆನೂ ಅಷ್ಟೇ ಬೇಗನೆ ಫ್ರೈ ಆಗುತ್ತೆ. ಅದೇ ಲೋಟದಲ್ಲಿ 1 ಗ್ಲಾಸು ಅಕ್ಕಿನ ತೊಗೊಂಡಿದ್ದೀನಿ. ಅಕ್ಕಿನೂ ಅಷ್ಟೇ ನೀಟಾಗಿ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರೋ ರೀತಿ ಫ್ರೈ ಮಾಡ್ಕೋಬೇಕು. ಬೇಗನೆ ಸೀದೋಗುತ್ತೆ. ಚೆನ್ನಾಗಿ ಈ ರೀತಿ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಒಂದು ಪಾತ್ರೆಗೆ ಶಿಫ್ಟ್ ಮಾಡೋಣ. ನಂತರ ನಾನಿಲ್ಲಿ ಅರ್ಧ ಲೋಟ ಮೆಂತ್ಯನ ತಗೊಂಡಿದ್ದೀನಿ. ಮೆಂತ್ಯನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೆಂತ್ಯ ಜಾಸ್ತಿ ಹಾಕಿದರೆ ಸಾಂಬಾರು ಕಹಿ ಬರುತ್ತೆ, ಅದಕ್ಕೋಸ್ಕರ ಅರ್ಧ ಗ್ಲಾಸ್ ಸಾಕು. ಅರಿಶಿನ ತಗೊಂಡಿದ್ದೀನಿ, ಒಂದು 10 ಕೊಂಬಷ್ಟು ಇದೆ. ಅರಿಶಿನೂ ಕೂಡ ಇದು ಎರಡಕ್ಕೂ ಸೇರಿ ತೊಗೊಂಡಿದ್ದೀನಿ. ಮಟನ್ ಸಾಂಬಾರು ಪೌಡ್ರು ಮತ್ತು ತರಕಾರಿ ಸಾಂಬಾರು ಪೌಡ್ರು ಎರಡಕ್ಕೂ ಸೇರಿ ಅಷ್ಟು ಅರಿಶಿನ ತಗೊಂಡಿದ್ದೀನಿ. ಈಗ ನಾವು ಧನ್ಯನ 1.5 kg ಮಟನ್ ಸಾಂಬಾರಿಗೆ 1.5 kg ಕಾಳು ಸಾಂಬಾರಿಗೆ ಈ ರೀತಿ ಡಿವೈಡ್ ಮಾಡ್ಕೋತಾ ಇದ್ದೀವಿ. ಇದು ಮಟನ್ ಸಾಂಬಾರಿಗೆ ತೋರಿಸ್ತಾ ಇರೋದು. ಇದು ಮಟನ್ ಸಾಂಬಾರಿಗೆ ನಾವು ಜಾಸ್ತಿ ಏನೂ ಹಾಕ್ತಾಯಿಲ್ಲ. ಧನ್ಯ, ಕರಿಬೇವು, ಅರಿಶಿನ ಕೊಂಬು ಇವಿಷ್ಟೇ ಮಟನ್ ಸಾಂಬಾರಿಗೆ ಹಾಕ್ತಾ ಇರೋದು. ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಮಾತ್ರನೇ ಮಟನ್ ಸಾಂಬಾರಿಗೆ ಯೂಸ್ ಮಾಡೋ ಅಂಥದ್ದು. ಚಕ್ಕೆ, ಲವಂಗ, ಗಸಗಸೆ ಎಲ್ಲ ಇವಾಗಲೇ ಆ್ಯಡ್ ಮಾಡ್ಕೋಬೋದು. ಬಟ್ ಸಾಂಬಾರಿಗೆ ನಾವು ಯಾವಾಗಲೂ ಯೂಸ್ ಮಾಡೋದ್ರಿಂದ ಇದಕ್ಕೇನು ಆ್ಯಡ್ ಮಾಡೋದು ಬೇಕಾಗಿಲ್ಲ. ಸಾಂಬಾರು ಮಾಡಬೇಕಾದ್ರೇ ಆ್ಯಡ್ ಮಾಡಿಕೊಂಡ್ರೆ ಸಾಕು. ಅದಷ್ಟು ಮಟನ್ ಸಾಂಬಾರ್ದಾಯಿತು. ಈಗ ಆಗ್ತಾ ಇರೋದು ಬೇಳೆ ಸಾಂಬಾರು ಪೌಡ್ರು. ಬೇಳೆ ಸಾಂಬಾರು ಪೌಡ್ರಿಗೆ ನಾವು ಈಗ ಏನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವೋ ಅದಷ್ಟು ಕಾಳುಗಳನ್ನೆಲ್ಲ ಮಿಕ್ಸ್ ಮಾಡಿ, ಅರಿಶಿನ ಕೊಂಬನ್ನು ಮಿಕ್ಸ್ ಮಾಡಿ, ಕರಿಬೇವಿನ ಸೊಪ್ಪನ್ನು ಹಾಕಿ, ಧನ್ಯನ 1.5 kg ಅಷ್ಟು ಹಾಕಿದ್ದೀವಿ. ಇದಿಷ್ಟು ಬೇಳೆ ಸಾಂಬಾರು ಪೌಡ್ರು. ನಂತರ ನಾವಿಲ್ಲಿ ಮೆಣಸಿನ್ಕಾಯಿನೂ ಕೂಡ ಅಷ್ಟೇ. ಮೆಣಸಿನ್ಕಾಯಿನ ಮಿಲ್ಗೆ ಹಾಗೇ ಕೊಟ್ಟರೆ ಮಿಲ್ ಮಾಡೋದಿಲ್ಲ. ಈ ರೀತಿ ಸ್ವಲ್ಪ 2 ಪೀಸ್ ಮಾಡಿನೇ ಕೊಡಬೇಕು. ಮೆಣಸಿನ್ಕಾಯಿನ ನೀಟಾಗಿ ಫ್ರೈ ಮಾಡಿರೋದ್ರಿಂದ ಮತ್ತು ನಾವು ತೊಟ್ಟನ್ನು ತೆಗೆದಿರೋದ್ರಿಂದ ಫುಲ್ಲು ಮೆಣಸಿನ ಬೀಜ ಎಲ್ಲ ಕೆಳಗಡೆ ಬಿದ್ದಿರುತ್ತೆ. ಆ ಮೆಣಸಿನ ಬೀಜನ ತೆಗೆದು ಬಿಡಬೇಕು. ಯಾಕೆಂದರೆ ನೋಡ್ತಾ ಇರ್ಬೋದು ಫುಲ್ಲು ಕಪ್ಪಾಗಿದೆ. ಆ ಮೆಣಸಿನ ಬೀಜನೂ ಏನಾದರೂ ಅದ್ರ ಜೊತೆ ಹಾಕಿದರೆ ಚಿಲ್ಲಿ ಪೌಡ್ರು ಫುಲ್ಲು ಬ್ಲ್ಯಾಕ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಇದಿಷ್ಟು ಮಿಲ್ ಮಾಡಿಸ್ಕೊಂಡು ಬಂದಮೇಲೆ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು ಬೇಳೆ ಸಾಂಬಾರು ಪೌಡ್ರು. ಯಾವುದೇ ಸಾಂಬಾರು ಪೌಡ್ರಿಗೆ ಅರಿಶಿನ ಜಾಸ್ತಿನೇ ಯೂಸ್ ಮಾಡಿದರೆ ಫುಲ್ಲು ಹಳದಿ ಕಲರ್ ಬರುತ್ತೆ. ಯಾವುದೇ ಸಾಂಬಾರಾಗಲಿ ಕೆಂಪು ಕಲರ್ ಇದ್ರೇ ಚೆನ್ನಾಗಿ ಕಾಣಿಸೋದು, ಬಟ್ ಸಾಂಬಾರು ಟೇಸ್ಟ್ ಬರೋದು. ಅದಕ್ಕೋಸ್ಕರ ನಾವಿಲ್ಲಿ ಅರಿಶಿನ ಕೊಂಬನ್ನು ಕಡಿಮೆ ಮಾಡಿದ್ದೀವಿ. ಚಿಲ್ಲಿ ಪೌಡ್ರು ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿದೆ ಅಂತ. ಬ್ಯಾಡಗಿ ಮೆಣಸಿನ್ಕಾಯಿನ ಜಾಸ್ತಿ ಹಾಕಿದರೆ ಚಿಲ್ಲಿ ಪೌಡ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಕರಿಬೇವು ಮತ್ತು ಅರಿಶಿನ ಕೊಂಬು ಅಷ್ಟೇ ಯೂಸ್ ಮಾಡಿರೋದು. ಮಟನ್ ಸಾಂಬಾರು ಮಾಡಬೇಕಾದ್ರೆ ನಾವು ಚಕ್ಕೆ, ಲವಂಗ, ಗಸಗಸೆ, ಗರಂ ಮಸಾಲೆ ಎಲ್ಲ ಆವಾಗಲೇ ಯೂಸ್ ಮಾಡ್ಕೋತೀವಿ. ಹಾಗಾಗಿ ಈಗ ಹಾಕಿಲ್ಲ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.